ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡೋದು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ. ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ರಕ್ಷಣಾ ವೆಚ್ಚ ಮಾಡುವ ದೇಶವಾಗಿದೆ. ಇದನ್ನು ಹೇಳಿರೋದು ಬೇರೆ ಯಾರೂ ಅಲ್ಲ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸಿಪ್ರಿ ಅವರ 2025ರ ವಾರ್ಷಿಕ ವರದಿ. ಹಾಗಾದರೆ ಭಾರತ ಎಷ್ಟು ಹಣವನ್ನು ಖರ್ಚು ಮಾಡಿದೆ? ಭಾರತ 2025ರಲ್ಲಿ ಬರೋಬ್ಬರಿ $92.1 ಬಿಲಿಯನ್ ಗಳನ್ನು ರಕ್ಷಣಾ ವೆಚ್ಚ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು 8.9% ಹೆಚ್ಚಾಗಿದೆ. ಇದು ಸಣ್ಣ ಮಾತಲ್ಲ ಸ್ನೇಹಿತರೆ, ಸುಮಾರು 7.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಆದರೆ ಇಷ್ಟು ಖರ್ಚು ಯಾಕಾಯಿತು? ಅದಕ್ಕೆ ಒಂದು ನೇರ ಕಾರಣ ಇದೆ. ಮೇ 2025ರ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ. ಹೌದು, ಈ ವರ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ ನಮ್ಮ ರಕ್ಷಣಾ ವೆಚ್ಚವನ್ನು ನೇರವಾಗಿ ಮೇಲೆ ತಳ್ಳಿದೆ. ಈ ಸಂಘರ್ಷದಲ್ಲಿ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಮೂರೂ ಬಳಕೆ ಆದವು. ಅದರ ನಂತರ ಭಾರತ ತಕ್ಷಣ ಕ್ರಮವನ್ನು ತೆಗೆದುಕೊಂಡಿತು. ಡ್ರೋನ್ಗಳ ಖರೀದಿ, ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ಮತ್ತು S-400 ಮಿಸೈಲ್ ಸಿಸ್ಟಮ್ನಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ಖರೀದಿ ತೀವ್ರಗತಿಯಲ್ಲಿ ಮುಂದುವರಿಯಿತು. ಅದರ ಜೊತೆಗೆ ಯುದ್ಧ ವಿಮಾನಗಳ ವ್ಯವಸ್ಥೆಗಳಿಗಾಗಿ ಮೂಲತಃ ನಿಗದಿಪಡಿಸಿದ ಬಜೆಟ್ಗಿಂತ ಬರೋಬ್ಬರಿ 50% ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಯಿತು. ಯಾಕಂದರೆ ಯುದ್ಧ ಸನ್ನದ್ಧತೆ ಯಾವತ್ತೂ ಕಡಿಮೆ ಆಗಬಾರದು ಅಂತ. ಇನ್ನು ಪಾಕಿಸ್ತಾನದ ಕಡೆ ನೋಡೋಣ. ಪಾಕಿಸ್ತಾನದ ರಕ್ಷಣಾ ವೆಚ್ಚ 11% ಹೆಚ್ಚಾಗಿ $11.9 ಬಿಲಿಯನ್ ತಲುಪಿದೆ. ಜಾಗತಿಕ ಪಟ್ಟಿಯಲ್ಲಿ ಅವರ ಸ್ಥಾನ 31ನೇ ಅಂಕ. ಈ ಹೆಚ್ಚಳಕ್ಕೆ ಕಾರಣ ಏನು ಗೊತ್ತಾ? ಭಾರತದ ಜೊತೆ ಸಂಘರ್ಷ ನಡೆದ ನಂತರ ಪಾಕಿಸ್ತಾನ ಚೀನಾದಿಂದ ಹೊಸ ವಿಮಾನ ಮತ್ತು ಕ್ಷಿಪಣಿಗಳ ಆರ್ಡರ್ ಕೊಟ್ಟಿದೆ. ಅದರ ಜೊತೆಗೆ ಹಳೆಯ ಖರೀದಿ ಒಪ್ಪಂದಗಳ ಪಾವತಿಗಳು ಆ ವರ್ಷ ಬಿದ್ದಿದ್ದವು. ಇನ್ನು ವಿಶ್ವದ ಉಳಿದ ದೇಶಗಳ ಸ್ಥಿತಿಗಳ ಬಗ್ಗೆ ನೋಡೋಣ. ಸ್ನೇಹಿತರೆ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರಕ್ಷಣಾ ವೆಚ್ಚ ಮಾಡುವ ದೇಶ ಅದುವೇ ಅಮೆರಿಕ ತಾನೇ, $954 ಬಿಲಿಯನ್. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಮೆರಿಕದ ಖರ್ಚು 7.5% ಕಡಿಮೆ ಆಗಿದೆ. ಯಾಕೆಂದರೆ ಈ ವರ್ಷ ಉಕ್ರೇನ್ಗೆ ಹೊಸ ಮಿಲಿಟರಿ ಸಹಾಯ ಯಾವುದೂ ಅಪ್ರೂವ್ ಆಗಲಿಲ್ಲ. ಕಳೆದ 3 ವರ್ಷಗಳಲ್ಲಿ ಅಮೆರಿಕ ಯುಕ್ರೇನ್ಗೆ $127 ಬಿಲಿಯನ್ ಹಣವನ್ನು ಕೊಟ್ಟಿತ್ತು. ಈ ವರ್ಷ ಅದು ಸ್ಥಗಿತಗೊಂಡಿದ್ದು ದೊಡ್ಡ ವ್ಯತ್ಯಾಸವನ್ನು ಮಾಡಿದೆ. ಚೀನಾ 2ನೇ ಸ್ಥಾನದಲ್ಲಿ ಇದ್ದು $336 ಬಿಲಿಯನ್ ಖರ್ಚು ಮಾಡಿದೆ, 7.4% ಹೆಚ್ಚಳ. ಮತ್ತು ಇದು ಸತತ 31ನೇ ವರ್ಷ ಚೀನಾ ತನ್ನ ರಕ್ಷಣಾ ಬಜೆಟನ್ನು ಹೆಚ್ಚಿಸಿದೆ. ಸೇನಾ ಆಧುನೀಕರಣ ಚೀನಾಕ್ಕೆ ಎಂದಿಗೂ ಆಗ್ರಹಿಸುವ ವಿಷಯವಾಗಿದೆ. ಯುರೋಪ್ನಲ್ಲಿ ಅತ್ಯಂತ ಚುರುಕಾದ ಬೆಳವಣಿಗೆ ಕೂಡ ಕಂಡುಬಂದಿದೆ, 14% ಹೆಚ್ಚಳ. ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ನ್ಯಾಟೋ ಮರು ಶಸ್ತ್ರಾಸ್ತ್ರೀಕರಣ ಇದಕ್ಕೆ ಕಾರಣ. ಇನ್ನು ಟಾಪ್ 5 ದೇಶಗಳ ಬಗ್ಗೆ ಒಮ್ಮೆ ಒಟ್ಟಿಗೆ ನೋಡೋಣ ಬನ್ನಿ. 2025ರಲ್ಲಿ ವಿಶ್ವದ 5 ಅತ್ಯಂತ ರಕ್ಷಣಾ ವೆಚ್ಚ ಮಾಡುವ ದೇಶಗಳು: 1 ಅಮೆರಿಕ, 2 ಚೀನಾ ಹಾಗೂ ರಷ್ಯಾ, ಜರ್ಮನಿ, ನಂತರ ಭಾರತ. ಈ 5 ದೇಶಗಳು ಸೇರಿ ಒಟ್ಟು $1,686 ಬಿಲಿಯನ್ ಖರ್ಚು ಮಾಡಿದ್ದಾವೆ. ಅಂದರೆ ಇಡೀ ವಿಶ್ವದ ರಕ್ಷಣಾ ವೆಚ್ಚದ ಬರೋಬ್ಬರಿ 50.8%. ಮತ್ತು ಇಡೀ ಜಗತ್ತಿನ ಒಟ್ಟು ರಕ್ಷಣಾ ವೆಚ್ಚ 2025ರಲ್ಲಿ $2,887 ಬಿಲಿಯನ್ ತಲುಪಿದೆ. ಇದು ಸತತ 11ನೇ ವರ್ಷ ಜಾಗತಿಕ ರಕ್ಷಣಾ ವೆಚ್ಚ ಏರಿಕೆ ಆಗಿದೆ ಎಂದರ್ಥ. ಇದರ ಹಿಂದಿನ ದೊಡ್ಡ ಚಿತ್ರ ಏನು ಸ್ನೇಹಿತರೆ? ಭಾರತ ಹಿಂದೆ ವಿಶ್ವದ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರ ಆಮದು ದೇಶವಾಗಿತ್ತು. ಆದರೆ ಈಗ ಚಿತ್ರ ಬದಲಾಗುತ್ತಿದೆ.
ಭಾರತ ಕ್ರಮೇಣ ಒಂದು ಪ್ರಾದೇಶಿಕ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ದೊಡ್ಡ ಪುರಾವೆ ಏನು ಗೊತ್ತಾ? ಅದೇ ಅವಧಿಯಲ್ಲಿ ಭಾರತದ ರಕ್ಷಣಾ ರಫ್ತು 38,424 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಭಾರತದ ರಕ್ಷಣಾ ರಫ್ತು ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ. ಸ್ನೇಹಿತರೆ, ಇದು ಕೇವಲ ಸಂಖ್ಯೆಗಳ ಕತೆ ಅಲ್ಲ. ಭಾರತ ತನ್ನ ಭದ್ರತೆಯ ವಿಷಯದಲ್ಲಿ ಗಂಭೀರವಾಗಿ ಯೋಚಿಸುತ್ತಿದೆ ಮತ್ತು ತನ್ನ ಆತ್ಮನಿರ್ಭರ ರಕ್ಷಣಾ ಕನಸನ್ನು ನಿಧಾನವಾಗಿ ನಿಜವಾಗಿ ಮಾಡುತ್ತಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಂಕೇತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.